ನಮಸ್ಕಾರ ವೀಕ್ಷಕರೇ, ಲಾಯಲ್ಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕ್ಷುಲ್ಲಕ ಕಾರಣಕ್ಕೆ ಬೀದಿ ಜಗಳ, ಒಬ್ಬ ವ್ಯಕ್ತಿಗೆ ತೀವ್ರ ಗಾಯ. ನಗರದಲ್ಲಿ ಅತಿ ವೇಗವಾಗಿ ಬರುತ್ತಿದ್ದ ಕಾರ್ ಮತ್ತು ದ್ವಿಚಕ್ರ ಸವಾರರ ನಡುವೆ ನಡೆದ ಕ್ಷುಲ್ಲಕ ಕಾರಣಕ್ಕೆ ಅದೇ ಬೀದಿ ಜಗಳವೇ ದೊಡ್ಡದಾಗಿ ರಸ್ತೆಯಲ್ಲಿ ಕಬ್ಬಿಣದ ಸಲಾಕೆಯಿಂದ ಹಿಡಿದು ಬಡಿದಾಡಿಕೊಂಡ ಕಾರಣ ಓರ್ವನ ತಲೆಗೆ ತೀವ್ರ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಯೂ ನಡೆದಿದೆ. ಮತ್ತೊಬ್ಬನನ್ನ ಪೊಲೀಸರು ಬಂಧಿಸಿ ಪೊಲೀಸ್ ಠಾಣೆಗೆ ಎಳೆದೊಯ್ದ ಘಟನೆ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ ನಡೆದಿದೆ. ಎಷ್ಟು ಜನ? ಒಬ್ರೆ. ಅವ್ರ ಹೆಸರೇನು ಸರ್? ದೀಪು ಅಂತ. ಜಿಮ್ಮು ಅವರು ನನ್ನ ಫ್ರೆಂಡ್. ಹೊಡೆದಿದ್ದು ಯಾರು? ಜೀಪಲ್ಲಿ ಕರ್ಕೊಂಡು ಏನು ಇವ್ರ ಹೆಸರು? ಆರಿಫ್ ಅವ್ರದ್ದು ತೆಲೀದು ಹಾಕಿ ವೀಲ್ ಸಪ್ ನೋಡೇ ತೆಗ್ಸಿದ್ದೆ. ಎಲ್ಲ ಇದೊಂದು ಅವ್ರ ಹಿಂದೆ ಇದೆ, ನಾನು ಹಿಂದೆ ಇದ್ದೆ. ನಾನು ಹಿಂಗೆ ಕೊಡ್ತೀನಿ ಚಮ್ಮಕ್ಕ. ಅವ್ರ ಹಿಂದೆಯಿಂದ ಬರ್ತಾ ಇದ್ದೆ. ಅಟ್ಟಾಡ್ಸ್ಕೊಂಡು ಬರ್ತಿದ್ದರು ರಾಜ್ಯದಲ್ಲಿ ಹೆಚ್ಚಿನ ಅಷ್ಟೆಲ್ಲ ಆಗಿದೆ. ನಾನು ಓಡಾಡ್ತಾ ಇರೋವಾಗ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹೊಡೆದ್ರು. ನಾನು ಹಿಂಗೆ ಹೋಗಿದ್ದೆ, ಮತ್ತೆ ಹೊಡೆದ್ರು. 3 ಏಟು ಹೊಡೆದಿದ್ದೆ. ಮೂರು ಕಡೆಗೂ ಡೀಪಾಗಿ ಒಳಗಡೆ ಮೂಳೆವರೆಗೂ ಹೋಗಿದೆ. ನಾನು ಸ್ಕ್ಯಾನಿಂಗ್ ಮಾಡ್ತೀನಿ. ಎಷ್ಟು ಸ್ಟಿಚ್ ಬಿದೆ ಗೊತ್ತಿಲ್ಲ. ಜಾಸ್ತಿ ಹಾಗೆ ಅವ್ರ ಹಿಂದೆ ಇದೆ, ನಾನು ಹಿಂದೆ ಇದ್ದೆ. ನಾನು ಹಿಂಗೆ ಕೊಡ್ತೀನಿ ಚಮ್ಮಕ್ಕ. ಅವ್ರ ಹಿಂದೆಯಿಂದ ಬರ್ತಾ ಇದ್ದೆ. ಅಟ್ಟಾಡ್ಸ್ಕೊಂಡು ಬರ್ತಿದ್ದರು ರಾಜ್ಯದಲ್ಲಿ ಹೆಚ್ಚಿನ ಅಷ್ಟೆಲ್ಲ ಆಗಿದೆ. ನಾನು ಓಡಾಡ್ತಾ ಇರೋವಾಗ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹೊಡೆದ್ರು. ನಾನು ಹಿಂಗೆ ಹೋಗಿದ್ದೆ, ಮತ್ತೆ ಹೊಡೆದ್ರು. 3 ಏಟು ಹೊಡೆದಿದ್ದೆ.